ರಾಮ ಭಕ್ತರ ಪಾಲಿಗೆ, ಇಡೀ ದೇಶದ ಪಾಲಿಗೆ, ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ರಾಮ ಭಕ್ತರ ಪಾಲಿಗೆ ಇವತ್ತು ಐತಿಹಾಸಿಕವಾದಂತಹ ದಿನ. ಅಯೋಧ್ಯೆಯಲ್ಲಿರುವ ಬೃಹತ್ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ದಿನ ಇವತ್ತು. 500 ವರ್ಷಗಳ ನಿರಂತರ ಹೋರಾಟ, ಹಲವು ವರ್ಷಗಳ ಕಾನೂನು ಹೋರಾಟ, ಇಡೀ ಭಾರತೀಯರ ರಾಮ ಭಕ್ತರ ಧಾರ್ಮಿಕ ಭಾವನೆ, ಅದರ ಸಂಕೇತದ ಫಲ ಇವತ್ತು ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಇಡೀ ದೇಶವೇ ಸಂಭ್ರಮಿಸ್ತಾ ಇದೆ ಈ ಕ್ಷಣವನ್ನ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದ್ದು ರಾಮ ಭಕ್ತರು ಸಂಭ್ರಮಿಸ್ತಾ ಇದ್ದಾರೆ. ರಾಮನೂರಿನಲ್ಲಿ ಸಂಭ್ರಮದ ವಾತಾವರಣ. ಅತ್ಯಂತ ದೊಡ್ಡ ಹಬ್ಬವನ್ನಾಗಿ ರಾಮೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಅಯೋಧ್ಯೆಯ ಬೀದಿ ಬೀದಿಯಲ್ಲೂ ಸಂಭ್ರಮ ಸಡಗರ ಇದೆ. ರಾಮನ ಊರಿನಲ್ಲಿ 5 ಶತಮಾನಗಳ ಬಳಿಕ ಗತ ವೈಭವ ಮರಳಿದೆ. ಇವತ್ತು ದಶರಥ ಪುತ್ರನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ. ಭಕ್ತ ಸಮೂಹವೇ ಹರಿದು ಬರ್ತಾ ಇದೆ ಅಯೋಧ್ಯೆಗೆ. ಅಯೋಧ್ಯೆಯ ಬೀದಿ ಬೀದಿಯಲ್ಲೂ ಕೂಡ ನೋಡಬೇಕು ನೀವು ಅಲ್ಲಿನ ಸಂಭ್ರಮ ಹೇಗಿದೆ ಅನ್ನೋದನ್ನ. ಕೇವಲ ಅಯೋಧ್ಯೆ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಸಂಭ್ರಮ ಇದೆ, ಸಡಗರ ಇದೆ. ದೀಪಾವಳಿಯೇ ದೊಡ್ಡ ಹಬ್ಬ ಅಂದ್ರೆ ಆ ಎಲ್ಲ ಹಬ್ಬಕ್ಕಿಂತಲೂ ದೊಡ್ಡ ಹಬ್ಬವನ್ನಾಗಿ ರಾಮೋತ್ಸವ ಆಚರಣೆ ಆಗ್ತಾ ಇದೆ. ಮಧ್ಯಾಹ್ನ 12:30 ಅಭಿಜಿತ್ ಲಗ್ನದ ಮುಹೂರ್ತದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಾಗತ್ತೆ. ಪ್ರಧಾನಿ ಮೋದಿ ಅವರಿಂದ ಪ್ರಾಣ ಪ್ರತಿಷ್ಠಾಪನೆಗಾಗಿ 11 ದಿನಗಳ ಕಠಿಣ ವ್ರತಾಚರಣೆಯನ್ನ ಅನುಷ್ಠಾನವನ್ನ ಮಾಡಿದ್ದಾರೆ ಪ್ರಧಾನಿ ಮೋದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.